ಸೊ ಆನ್ ಫೀಲ್ಡ್ ಅಂಪೈರಿಂಗ್ ಡೆಬ್ಯೂ ಅಭಿಜಿತ್ ಅವ್ರದ್ದು ಈ ವರ್ಷ ಆಯ್ತು, ಅದು ಏನು ಇನಾಗುರಲ್ ಪಂದ್ಯದಲ್ಲೇ 22 ಮಾರ್ಚ್. ಸೊ ನಿಮ್ಮ ಒಂದು ಸೋಫಾರ್ ಪುಟಾಣಿ ಅಂಪೈರಿಂಗ್ ಕರಿಯರ್ ಅಲ್ಲಿ ಇದು ಮರೆಯಲಾಗದಂತ ದಿನನ 22 ಮಾರ್ಚ್? ಒಂಥರ ಎಕ್ಸೈಟ್ಮೆಂಟ್, ಆತರ ನರ್ವಸ್ನೆಸ್ ಅಂತ ಏನಿರ್ಲಿಲ್ಲ, ಬಟ್ ಗುಡ್. ಆ ದಿನಕ್ಕೆ ನಾವು ಪ್ರಿಪೇರ್ ಆಗಿದ್ದೆ. ಸೊ ಯಾಕಂದ್ರೆ ನಾವು ರಂಜಿ ಟ್ರೋಫಿ ಎಲ್ಲ ಹೈ ಇಂಟೆನ್ಸಿಟಿ ಮ್ಯಾಚ್ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರೋದ್ರಿಂದ ದಿಸ್ ಇಸ್ ಜಸ್ಟ್ ಅನದರ್ ಗೇಮ್. ನಾನು 2 ವರ್ಷ ಹೊರಗಡೆ ನಿಂತು ನೋಡಿದ್ದೆ ಆನ್ ಫೀಲ್ಡ್ ಅಂಪೈರಿಂಗ್ ಹೇಗಿರುತ್ತೆ ಅಂತ. ದಿಸ್ ವಾಸ್ ಅಂಡ್ ಮೋರ್ ಐಸಿಂಗ್ ಆನ್ ದ ಕೇಕ್ ವಾಸ್ ಇದರ ಇನಾಗ್ರಲ್ ಮ್ಯಾಚ್ KKR ವರ್ಸಸ್ RCB. ಸೊ ಆತರ ನರ್ವಸ್ನೆಸ್ ಆತರ ಏನಿರ್ಲಿಲ್ಲ. ನಮ್ಗೆ ಗೊತ್ತಿತ್ತು ಏನ್ ಹೊರಗಡೆ ಕ್ರೌಡ್ ನೋಡಿದ್ರು ಅಂತ, ಬಟ್ ಒಳಗಡೆ ಹೋದ್ರೆ ಅಗೇನ್ ಇಟ್ಸ್ ನಾರ್ಮಲ್ ಅಂಪೈರಿಂಗ್. ನಾವು ಆಲೂರ್ ಗ್ರೌಂಡ್ ಅಲ್ಲಿ ಮಾಡೋದು ಒಂದೇ, ಈಡನ್ ಗಾರ್ಡನ್ಸ್ ಅಲ್ಲಿ ಮಾಡೋದು ಒಂದೇ. ಸೊ ಡಿಫ್ರೆನ್ಸ್ ಇದೆ ಅಭಿಜಿತ್, ಡಿಫ್ರೆನ್ಸ್ ಇದೆ. ಆಲೂರ್ ಗ್ರೌಂಡ್ ಅಲ್ಲಿ ನಿಮ್ಗೆ ನಿಶಬ್ದ ಇರುತ್ತೆ, ಜನ ಇರಲ್ಲ, ಗಲಾಟೆ ಇರಲ್ಲ. ಅವಾಗ ನೀವು ಎಬ್ಜನ್ ಕೇಳಬಹುದು, ಅಥವಾ ನೀವು ಫೋಕಸ್ ಅಟೆನ್ಷನ್ ಇರುತ್ತೆ, ಟಕ್ ಅಂತ ಕೊಟ್ಬಿಡ್ತೀರಾ. ಬಟ್ ಇಲ್ಲಿ 1 ಲಕ್ಷ ಜನ ಓ ಅಂತ ಕಿರಿಸ್ತಾ ಇದ್ದಾಗ ಅಣ್ಣ ನಿಂಗೆ ಸೌಂಡ್ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀವ್ ಹೇಳಿದ್ ವೆರಿ ವೆರಿ ಟ್ರೂ. ಸೌಂಡ್ ಕೇಳಲ್ಲ. ಈಗ ನಾನ್ ಸ್ಟ್ರೈಕರ್ ನಿಂತು ನಾನು ಅವನಿಂದ ಒಂದು 6 ಅಡಿ ದೂರ ಇರ್ತೀನಿ. ಅವನೊಂದು ಸರ್ ಎಷ್ಟು ಬಾಲ್ ಇದೆ ಇನ್ನು, ಹೌ ಮೆನಿ ಬಾಲ್ಸ್ ರಿಮೈನಿಂಗ್ ಅಂತ ಕೇಳಿದ್ರೆ ನಮ್ಗೆ ಕೇಳಿಸಲ್ಲ. ಹಿ ಹ್ಯಾಸ್ ಟು ಮೇಕ್ ಸಿಗ್ನಲ್ 2 3 ಅಂತ. ಅವಾಗ ನಾನು ಸೊ ದಟ್ ಈಸ್ ದ ಕ್ರೌಡ್, ದಟ್ ಈಸ್ ದ ಇಂಟೆನ್ಸಿಟಿ. ಬಟ್ ನಾವು ಫೋಕಸ್ ಮಾಡಿದ್ರೆ ನಮ್ಗೆ ಕೇಳ್ಸತ್ತೆ. ಆತರ ಕೇಳ್ಸಲ್ಲ ಅಂತಲ್ಲ, ಬಟ್ ಇಟ್ ಈಸ್ ಚಾಲೆಂಜಿಂಗ್ ನೀವು ಹೇಳಿದಂಗೆ. ಸೊ ನಾವು ರಿಲ್ಯಾಕ್ಸ್ ಆಗಿದ್ವಿ. ನಮ್ಗೆ ಗೊತ್ತಿತ್ತು ಒನ್ಸ್ ವಿ ಗೋ ಇಟ್ ಈಸ್ ಅ ಗುಡ್ ಫೈಟ್ ಅಂತ. ಅದ್ರ ಮುಂಚೆ ನಾವು ಆರಾಮಾಗಿ 7:00ವರೆಗೆ ಮ್ಯಾಚ್ ಶುರು ಇತ್ತು. ಸೊ 7 ಗಂಟೆವರೆಗೆ ನಾವು ಆರಾಮಾಗಿ ಶ್ರೇಯಾ ಘೋಷಾಲ್ ಹಾಡ್ ನಡೀತಾ ಇತ್ತು, ದಿಶಾ ಪಟಾನಿ ಡ್ಯಾನ್ಸ್ ನಡೀತಾ ಇತ್ತು. ನಾವು ಆರಾಮಾಗಿ ಹೊರಗಡೆ ಎಂಟರ್ಟೈನ್ ಮಾಡಕ್ಕೆ ಕರ್ಸಿರೋದಲ್ಲಿ ನಿಮ್ ಡೆಬ್ಯೂ ಅಂತ ಹೇಳ್ಬಿಟ್ಟು ಸರ್ ಅಷ್ಟೇ ಅದೇ.